ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಈ ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದೇ ಕೇಳ್ಕೊಳ್ಳೋದು ಗೈಸ್, ನೀವು ತುಂಬ ಸ್ವಲ್ಪ ಸಪೋರ್ಟ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಸಪೋರ್ಟ್ ಮಾಡಿದ್ರೆ ನಾನು ಮುಂದೆ ಯಾವ್ದಾದ್ರು ಒಳ್ಳೆ ವೀಡಿಯೋ ಬಗ್ಗೆ ಮಾಡೋಕ್ಕೆ ಖುಷಿಯಾಗುತ್ತೆ ಗೈಸ್. ನೀವೆಲ್ಲ ಹತ್ರ ಕೇಳ್ಕೊತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ಸೊ ಗೈಸ್, ಇವತ್ತಿನ ಟಾಪಿಕ್ ಯಾವ್ದ್ರ ಬಗ್ಗೆ ಅಂದರೆ, ಇವಾಗ ಹೆಂಗೆ ನೀವು ಪಾರಿಯೊಳಗೆ ಬಾಜಿ ಇನ್ಕ್ರೀಸ್ ಮಾಡೋದು ಇಲ್ಲಾಂದರೆ ಡಿಕ್ರೀಸ್ ಮಾಡೋದು ಆ ಥರ ಹೇಳ್ತಿದ್ದೀನಿ. ಇವಾಗ ನೀವು ಇನ್ಕ್ರೀಸ್ ಮಾಡಬೇಕಂದ್ರೆ ಫಸ್ಟು ಇನ್ಕ್ರೀಸ್ ಬಗ್ಗೆ ಹೇಳ್ಬಿಡ್ತೀನಿ, ಆಮೇಲೆ ಡಿಕ್ರೀಸ್ ಬಗ್ಗೆ ಹೇಳ್ತೀನಿ. ಇವಾಗ ನೀವು ಏನಾದರೂ ಪಾರಿವಾಳ ಬಾಜಿನ ಇನ್ಕ್ರೀಸ್ ಮಾಡಬೇಕಂದ್ರೆ ಏನು ಮಾಡಬೇಕಂದ್ರೆ, ನೀವು ಫಸ್ಟು ಅದು ಒಂದು ಬಾಜಿ ಇರೋ ಗಿರಬಾಜ್ ಲೈನಲ್ಲಿ ಐತಾ ಅಂತ ನೋಡಬೇಕು. ಫಸ್ಟು ಬಾಜಿ ಇರೋ ಅವ್ರ ಅಪ್ಪ ಅಮ್ಮ ಯಾರಾದ್ರು ತಾತ ಅವ್ರ ಮುತ್ತಾತ ಯಾವುದಾದ್ರು ಅವ್ರ ತಾತ ಮುತ್ತಾತಗೆಲ್ಲ ಹೋಗಬೇಡಿ. ಇವಾಗ ಇದು ಅದ್ರ ಅಪ್ಪ ಅಮ್ಮ ಇಲ್ಲಾಂದರೆ ಅದ್ರ ತಾತ ಅಜ್ಜಿ ಯಾವುದಾದ್ರು ಬಾಜಿ ಇವೆರಡು ಬಾಜಿ ಹೊಡೆದಿದ್ರೆ ಅದ್ರ ಮಕ್ಕಳು ಬಾಜಿ ಹೊಡಿಯುತ್ತೆ ಅಂತ ಅರ್ಥ. ನೀವು ಯಾವ್ದಾರ ಬೇರೆ ನಾರ್ಮಲ್ ಸಾದಾ ಪಾರಿವಾಳ ತಂದ್ಬಿಟ್ಟು ನೀನು ಬಾಜಿ ಹೊಡಿ ಅಂದರೆ ನೀವೇನು ಹಾಕಿದ್ರೂ ಅದು ಬಾಜಿ ಹೊಡೆಯಲ್ಲ, ಯಾಕಂದರೆ ಅದು ಬ್ಲಡ್ ಲೈನಲ್ಲಿರಲ್ಲ. ಅದು ಫಸ್ಟ್ ನೋಡ್ಕೋಬೇಕು. ನೀವು ಒಳ್ಳೆ ಬಾಜಿ ಇರೋ ಪಾರಿವಾಳ ಅಂತ ಅಂದ್ಬಿಟ್ಟು ಅದೇನೋ ಬಾಜಿ ಹೊಡಿಲಿಲ್ಲ ಅಂದರೆ, ಇವಾಗ ಅಪ್ಪ ಅಮ್ಮ ಅದರಲ್ಲಿ ಬಾಜಿ ಇದೆ, ಆದರೆ ಅದ್ರ ಮಗಳು ಯಾವ್ದಾರು ಬಾಜಿ ಹೊಡಿತಾ ಇಲ್ಲ ಅಂದರೆ ನೀವೇನು ಮಾಡಬೇಕಂದ್ರೆ, ನೀವು ಫಸ್ಟು ಏನು ಮಾಡಬೇಕಂದ್ರೆ, ನೀವು ಜೇನುತುಪ್ಪದೊಳಗಡೆ ಲವಂಗ ಹಾಕಿ, ಇವಾಗ ನೀವು ಇವತ್ತು ಕೊಡ್ತೀರಾ ಅಂದರೆ ನೆನ್ನೆ ನೈಟು ನೆನೆಸಿಕ್ಕೊಳ್ಳಿ. ನೆನ್ನೆ ನೈಟ್ ನೆನೆಸ್ಬಿಟ್ಟು ಬಿಟ್ಬಿಡಿ. ಬಿಟ್ಟಾದ್ಮೇಲೆ ಏನು ಮಾಡಿ ಅಂದರೆ, ಬೆಳಗ್ಗೆ ಎದ್ಬಿಟ್ಟು ಅದು ಇವಾಗ ಆರಿಸ್ತೀರಾ ಅಂದರೆ ಒಂದು 10 ನಿಮಿಷ ಅರ್ಧ ಗಂಟೆ ಮುಂಚೆ ಅದನ್ನ ಕೊಡಿ. ಲವಂಗ ಜೇನುತುಪ್ಪ ಅಲ್ಲಿ ಹಾಕಿರ್ತೀರಲ್ಲ, ಆ ಲವಂಗನ ಕೊಟ್ಬಿಟ್ಟು ಬಿಟ್ಟಿರಿ ಸ್ವಲ್ಪ ಹೊತ್ತು ಛತ್ರಿ ಮೇಲೆ, ಇಲ್ಲಾಂದರೆ ಎಲ್ಲರೂ ಇಕ್ಕಿರಿ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅದನ್ನ ಆರಕ್ಕೆ ಬಿಡಿ. ಆವಾಗ ಅದು ನೀವು ಏನೋ ಬಾಜಿ ತಿರುವಾಕೊಂತಿದ್ರೆ ಇಲ್ಲಾಂದರೆ ಇನ್ನೂ ಹೊಡೆಯೋಕ್ಕೆ ಟ್ರೈ ಮಾಡ್ತಾಯಿಲ್ಲ ಅಂದರೆ ಅದಕ್ಕೆ ಕೊಡ್ಬೋದು. ಆದರೆ ನೀವು ಇದನ್ನ ಯಾವಾಗ ಕೊಡಬೇಕು ಅಂದರೆ, ನೀವು ಒಂದೂವರೆ ದಸ್ತ ಆದ್ರೂ ಬಾಜಿನೇ ಬಂದಿಲ್ಲ ಇನ್ನು ಅಂಥ ಪಾರಿವಾಳ ಕೊಡಬೇಕು. ನೀವು ಪಟ್ಟಾಗಳಿಗೆ, ಅಂದರೆ ಅವಕ್ಕಿನ್ನೂ ಬಾಜಿ ಹೊಡೆಯೋದೇ ಗೊತ್ತಿರೋಲ್ಲ, ಅದಕ್ಕೆ ಫಸ್ಟ್ ಅದಕ್ಕೆ ಬಾಜಿ ಬರಬೇಕು. ಬಾಜಿ ಬಂದು ಬಿಟ್ಟೋಗಿದೆ ಮತ್ತೆ ಬಿಟ್ಬಿಟ್ಟಿದೆ ಬಾಜಿ ಹೊಡೆಯೋದು ಇವಾಗ ಅಂದರೆ ಅಂಥದ್ದು ಕೊಡ್ಬೋದು. ಇಲ್ಲಾಂದರೆ ಒಂದು ದಸ್ತ ಆದರೂ ಇಲ್ಲಾಂದರೆ ಒಂದೂವರೆ ದಸ್ತ ಆದರೂ ನಿಮಗೆ ಬಾಜಿನೇ ಹೊಡಿತಾ ಇಲ್ಲ ಈ ಪಾರಿವಾಳ ಅಂದರೆ ಅಂಥದ್ದು ಕೊಡ್ಬೋದು. ನೀವು ಪಟಾಗಳಿಗೆಲ್ಲ ಕೊಡೋಕೆ ಹೋಗಬೇಡಿ ಗೈಸ್. ಪಟಾಗಳು ಇನ್ನೂ ಬಾಜಿ ಇಲ್ಲ, ಅವು ಲೇಟಿಗೆ ಬರುತ್ತೆ. ಒಂದೊಂದು ಪಾರಿವಾಳ ಒಂದೊಂದು 0 ಕಲಿ 1 ಕಲಿಗೆ ಬಾಜಿ ಹೊಡಿತವೆ, ಒಂದೊಂದು 7 ಕಲಿ 4 ಕಲಿ ಆ ಟೈಮಲ್ಲೂ ಬಾಜಿ ಹೊಡಿತವೆ. ನೀವು ಪಟಾಗಳು ಕೊಡೋಕೆ ಹೋಗಬೇಡಿ. ಯಾವುದಕ್ಕೆ ನೀವು ಒಂದು ದಸ್ತ ಆದ್ರೂ ಲೇಟ್ ಆದ್ರೂ ಬಾಜಿ ಬರ್ತಾಯಿಲ್ಲ, ಇಷ್ಟೊಂದು ಲೇಟ್ ಆಗಿದೆ ಬಾಜಿ ಬರ್ತಾಯಿಲ್ಲ ಅಂಥ ಪಾರಿವಾಳ ಕೊಡಿ. ಮತ್ತು ಅದನ್ನೂ ದಿನ ಕೊಡ್ಕೊಂಬರೋದಲ್ಲ ಗೈಸ್, ಒಂದು 2 ದಿನ 3 ದಿನ ಕೊಡಿ, ಅದೇ ಬಾಜಿ ಇನ್ಕ್ರೀಸ್ ಆಗುತ್ತೆ. ಆದರೂ ಇನ್ಕ್ರೀಸ್ ಆಗಿಲ್ಲ ಅಂದರೆ ಪಾರಿವಾಳಲ್ಲಿ ಏನೋ ಡಿಫಾಲ್ಟ್ ಇರುತ್ತೆ, ಇಲ್ಲಾಂದರೆ ಬೇರೆದು ಯಾವ್ದಾದ್ರು ಮಾಡಬೇಕು ಅದಕ್ಕೆ. ಇವಾಗ ಇನ್ಕ್ರೀಸ್ ಬಗ್ಗೆ ಒಂದೇ ಹೇಳಿದ್ದೀನಿ. ಇವಾಗ ಹಳೆಯವ್ರು ಏನು ಮಾಡ್ತಾರೆ ಅಂದರೆ, ಅದು ಇದು ಬೇರೆದೆಲ್ಲ ಇರುತ್ತೆ ಅವ್ರಿಗೆ ಮೆಡಿಸನ್ನು, ನ್ಯಾಚುರಲ್ ಮೆಡಿಸನ್ಸು. ಇವಾಗ ನಾನೊಂದು ನ್ಯಾಚುರಲ್ ಮೆಡಿಸನ್ ಹೇಳಿದೆ ಅಂದರೆ, ಒಬ್ಬೊಬ್ಬರು ಮೆಣಸಿನ್ಕಾಯಿ ಹಾಕ್ತಾರೆ, ಒಬ್ಬೊಬ್ಬರು ಕವಡೆ ಸಾಂಬ್ರಾಣಿ ಹಾಕ್ತಾರೆ, ಆ ಥರ ಬೇರೆ ಹಾಕ್ತಾರೆ. ನಾನಿವಾಗ ಒಂದು ಟಾಪಿಕ್ ಒಂದ್ರ ಬಗ್ಗೆ ಹೇಳಿದ್ದೀನಿ. ಇದೇ ಈಸಿ, ಎಲ್ಲರಿಗೂ ಎಲ್ಲ ಕಡೆ ಸಿಗುತ್ತೆ ಮತ್ತು ಈಸಿಯಾಗೆ ಮಾಡ್ಬೋದು, ಅದಕ್ಕೆ ಇದೊಂದು ಟಾಪಿಕ್ ಹೇಳಿದ್ದೀನಿ. ಮತ್ತು ನೆಕ್ಸ್ಟ್ ಇವಾಗ ಹೆಂಗೆ ಕಡಿಮೆ ಮಾಡೋದು ಅಂದರೆ, ಬಾಜಿನ ಹೆಂಗೆ ಕಡಿಮೆ ಮಾಡೋದು ಅಂದರೆ, ನಿಮಗೆ ಬಾಲ ಕಟ್ಕೊಂಡು ಕಡಿಮೆ ಮಾಡ್ತಾರೆ, ಬಾಲ ಕಟ್ಕೊಂಡು ಕಡಿಮೆ ಮಾಡ್ಬೋದು. ಇಲ್ಲಾಂದರೆ ಜೇನುತುಪ್ಪದೊಳಗಡೆ ದ್ರಾಕ್ಷಿ ಹಾಕಿ ಒಣದ್ರಾಕ್ಷಿ ಹಾಕ್ಬಿಟ್ಟು ಅದನ್ನ ಕೊಟ್ಕೊಂಬರ್ಬೇಕು ದಿನಾಗಲೂ ಆರ್ಸೋಕ್ಕಿಂತ ಮುಂಚೆ. ಅದನ್ನ ಹಾಕ್ಕೊಂಡು ಬಂದರೆ ಅವಾಗೂ ಬಾಜಿ ಕಡಿಮೆ ಆಗುತ್ತೆ. ನಾನು ಫಸ್ಟು ಇವಾಗ ಜೇನುತುಪ್ಪ ಹಾಕೋದ್ರ ಬಗ್ಗೆ ಹೇಳ್ಬಿಡ್ತೀನಿ. ಜೇನುತುಪ್ಪದೊಳಗಡೆ ಇದು ಒಣದ್ರಾಕ್ಷಿ ಹಾಕೋದು, ಅದೇನು ಮಾಡಬೇಕಂದ್ರೆ, ಅದೇ ಥರ ನೈಟು ಇವತ್ತು ಕೊಡ್ತೀರಾ ಅಂದರೆ, ಇವತ್ತು ಆರಿಸ್ತೀರಾ ಅಂದರೆ ಪಾರಿವಾಳನ, ನೆನ್ನೆ ನೈಟು ಜೇನುತುಪ್ಪದೊಳಗಡೆ ದ್ರಾಕ್ಷಿ ಹಾಕಿ. ನೀವು ಎರಡೂ ಒಂದಕ್ಕೆ ಹಾಕಬೇಡಿ. ಇವಾಗ ನೀವು ಇವಾಗ ಒಂದಕ್ಕೆ ಬಾಜಿ ಇಲ್ಲ, ಒಂದಕ್ಕೆ ಜಾಸ್ತಿ ಬಾಜಿ ಇದೆ ಅಂತ ನೀವು ಒಂದೇ ಬಾಕ್ಸ್ ಜೇನುತುಪ್ಪದೊಳಗಡೆ ಮತ್ತು ಇದು ಎರಡೂ ಅಂದರೆ ಒಣದ್ರಾಕ್ಷಿ ಮತ್ತು ಲವಂಗ ಹಾಕಬೇಡಿ ಒಂದೇ ಬಾಕ್ಸಲ್ಲಿ. ಅವೆರಡೂ ಮಿಕ್ಸಾಗಿ ಬೇರೆ ಟೇಸ್ಟ್ ಹಾಕ್ಬಿಡುತ್ತೆ. ಅದಕ್ಕೆ ನೀವೇನು ಮಾಡಬೇಕಂದ್ರೆ, ಬೇರೆ ಸಪ್ರೇಟಾಗಿ ಇಕ್ಕಿ. ನೀವು ಜೇನುತುಪ್ಪದೊಳಗಡೆ ಒಣದ್ರಾಕ್ಷಿ ಹಾಕ್ಬಿಟ್ಟು ರಾತ್ರಿ ಬಿಟ್ಬಿಡಿ ಓವರ್ನೈಟು. ಆಮೇಲೆ ಬೆಳಗ್ಗೆ ಆರ್ಸೋಕ್ಕಿಂತ ಮುಂಚೆ ಕೊಟ್ಬಿಟ್ಟು ಒಂದು 5 ನಿಮಿಷ ಇಲ್ಲಾಂದರೆ ಒಂದು 2 ನಿಮಿಷ ಅದು ನಾರ್ಮಲಾಗಿ ಹಾಕ್ಬಿಟ್ಬಿಟ್ಟು ಆಮೇಲೆ ಆರಿಸ್ಬೋದು ನೀವು.
ಆವಾಗ ಏನಾಗುತ್ತೆ ಅಂದರೆ ಅದು ದಿನ ನೀವು ಹಾಕ್ಕೊಂಬರ್ತಾ ಇದು ಒಣರಾಕ್ಷಿ ಜೇನುತುಪ್ಪದೊಳಗಡೆ ಹೆಜ್ಜೆ ಹಾಕೋದ್ರಿಂದ ಅದಕ್ಕೆ ಅಂದರೆ ಹೀಟ್ ಕಡಿಮೆ ಆಗುತ್ತೆ. ಅಂದರೆ ಫುಲ್ ಅದು ಗರಮ್ ಆಗಿರುತ್ತಲ್ಲ ಅಕ್ಕಿ, ಇದು ಗರಮ್ ಆಗಿರುತ್ತಲ್ಲ ಅದು ಕಡಿಮೆ ಆಗುತ್ತೆ ಮತ್ತು ಬಾಜಿನೂ ಕಡಿಮೆ ಮಾಡುತ್ತೆ. ಇವಾಗ ನೀವು ಅದೇ ನಿಮ್ಮ ಬಾಲ ಕಟ್ಕೊಂಡು ಕಡಿಮೆ ಮಾಡ್ತೀರಾ ಅಂದರೆ ಅದರಲ್ಲಿ ಎಷ್ಟೊಂದು ಟೈಪ್ ಬಾಲ ಕಟ್ಟೋದಿದೆ. ಇವಾಗ ಹೆಂಗೆ ಕಡಿಮೆ ಮಾಡೋದು ಅಂದರೆ ಫಸ್ಟು ನಿಮಗೆ ಒಂದು 10 ಹೊಡಿತಿದೆ ಅಂದರೆ ಒಂದು 5-6ಕ್ಕೆ ಬರಬೇಕು ಅಂದರೆ ಮಿಡಲ್ ಬಾಲ ಕಟ್ಟಬೇಕು. ಇವಾಗ ಹೆಂಗಂದರೆ ನಾನು ಹಿಂಗೆ ನಾರ್ಮಲಾಗಿ ಹೇಳ್ತಾಯಿದ್ದೀನಿ. ಇವಾಗ ಅದ್ರೇನೋ ಪರ್ಟಿಕ್ಯುಲರ್ ಕಟ್ಟೋದು ವೀಡಿಯೋ ಬೇಕಂದರೆ ನನಗೆ ಹೇಳಿ ಗೈಸ್, ಅದು ವೀಡಿಯೋ ಮಾಡಿಕೊಡ್ತೀನಿ. ಇವಾಗ ನಾರ್ಮಲಾಗಿ ಹಂಗೆ ಹೇಳ್ತೀನಿ ನೋಡಿ ಗೈಸ್. ಇವಾಗ ಏನು ಮಾಡಬೇಕಂದ್ರೆ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡ್ ಎರಡು ಕಡೆ 3 ಬಾಲ ಬಿಟ್ಬಿಟ್ಟು ಈ ಕಡೆ ಲೆಫ್ಟ್ ಸೈಡ್ 3 ರೈಟ್ ಸೈಡ್ 3 ಬಿಟ್ಬಿಟ್ಟು ಮಧ್ಯದ ಬಾಲನ ಒಂದು ಕುಚ್ಚು ಹಾಕಬೇಕು. ಕುಚ್ಚು ಎಲ್ಲಿಗೆ ಹಾಕಬೇಕು ಅಂದರೆ ಒಂದು ನಿಮಿಷ ತೋರಿಸ್ತೀನಿ ಮನೆಗೆ. ಸೊ ಗೈಸ್, ಕುಚ್ಚು ಎಲ್ಲಿಗೆ ಹಾಕ್ಬೇಕಂದ್ರೆ ಇವಾಗ ನೀವು ಇಲ್ಲಿ ಪಾರಿವಾಳ ನೋಡ್ಬೋದು. ಇವಾಗ ಒಬ್ಬನೇ ಇದ್ದೀನಿ, ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ಇವಾಗ ನೋಡಿ ಇಲ್ಲಿ ಒಂದು ಬ್ಲ್ಯಾಕ್ ಕಲರ್ ಕಾಣುತ್ತೆ. ಇಲ್ಲಿಂದ ಸ್ವಲ್ಪ ಬ್ಲ್ಯಾಕ್ ಕಲರ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಗೆ ನೀವು 3 ಬಾಲ ಬಿಟ್ಟು ಹಾಕಿ. ನಾನು ಹಿಂಗೆ ಸುಮ್ಮನೆ ತೋರಿಸ್ತಾಯಿದ್ದೀನಿ. ಇವಾಗ 3 ಈ ಕಡೆ ಲೆಫ್ಟ್ ಸೈಡ್ 3 ಬಾಲ, ರೈಟ್ ಸೈಡ್ 3 ಬಾಲ ಬಿಟ್ಬಿಟ್ಟು ಸೆಂಟ್ರಲ್ಲಿರೋದನ್ನ ಇಲ್ಲಿ ಲಾಕ್ ಮಾಡಿ. ಅವಾಗ ಲಾಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಕಡಿಮೆ ಮಾಡ್ಕೊಳುತ್ತೆ ಬಾಜಿ. ಇನ್ನು ನಿಮ್ಗೆ ಆರಿಸಿದ ತಕ್ಷಣ ಅದು ಫುಲ್ಲು ರೋಲ್ ಆಗ್ತಿದೆ ಜಾಸ್ತಿ ಅಂದರೆ ಅವಾಗ ಏನು ಮಾಡಬೇಕಂದ್ರೆ ನೀವು ಫುಲ್ಲು ಇವಾಗ ಕೆಳಗಡೆಯಿಂದ ಫುಲ್ಲು ಇವಾಗ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಬಾಜಿ ಇದು ಬಾಲ, ಇವಾಗ ನೋಡ್ಬೋದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬಾಲ ಅಂದರೆ ಇಲ್ಲಿಂದ ಫುಲ್ಲು ಇಲ್ಲಿವರೆಗೂ ಕಟ್ಬೋದು. ಇಲ್ಲಿವರೆಗೂ ಕಟ್ತಾರೆ. ಇಲ್ಲಾಂದರೆ ಇದೈತಲ್ಲ ಇದು ಹೂವು, ಇಲ್ಲಿವರೆಗೂ ಕಟ್ತಾರೆ. ಇಲ್ಲಾಂದರೆ ಫುಲ್ ಇಲ್ಲಿವರೆಗೂ ಕಟ್ತಾರೆ. ನೀವು ಇಲ್ಲಿವರೆಗೂ ಆದರೂ ಕಟ್ಬೋದು, ಇಲ್ಲಾಂದರೆ ಹೂವವರೆಗೂ ಆದರೂ ಕಟ್ಬೋದು. ನೀವು ಹೂವವರೆಗೂ ಕಟ್ಕೊಂಡು ನೋಡ್ಬೋದು ಫಸ್ಟು. ಅದರಲ್ಲೂ ಬಾಜಿ ಕಡಿಮೆ ಆಗಿಲ್ಲ ಅಂದರೆ ಫುಲ್ಲು ಕಟ್ಟಿ ಇಲ್ಲಿವರೆಗೂ ಕಟ್ಟಬೇಕಾದ್ರೆ ಇಲ್ಲಿ ದಂಬಾಲ ಕೆಳಗಡೆ ಕಾಣ್ತಾ ಇರ್ಬೋದು. ಕಾಣ್ತಾ ಇಲ್ಲ ಅನ್ಕೊತೀನಿ. ಇಲ್ಲಿ ಕಾಣ್ತೈತಲ್ಲ ದಂಬಾಲ, ಈ ಸೈಡಲ್ಲಿ ಲೆಫ್ಟಲ್ಲಿ ಎತ್ತಿರೋದು, ಆ ದಂಬಾಲನ ಬಿಟ್ಬಿಟ್ಟು ಕಟ್ಟಬೇಕು. ನೀವು ಅದನ್ನ ಇಕ್ಕೊಂಡು ಕಟ್ಟೋಕ್ಕಾಗಲ್ಲ, ಕಟ್ಟಬಾರ್ದು. ಅವಾಗೇನಾಗುತ್ತೆ ಅಂದರೆ ಅದಕ್ಕೆ ಬ್ಯಾಲೆನ್ಸ್ ಸಿಗೋಲ್ಲ ಕರೆಕ್ಟಾಗಿ. ಆ ಥರನೂ ಕಟ್ಕೋಬೋದು. ನೀವು ಆ ಥರ ಕಟ್ಟೋದ್ರಿಂದ ಇದು ಬಾಜಿ ಕಡಿಮೆ ಆಗುತ್ತೆ. ಆ ಥರ 2 ಟೈಪ್ 3 ಟೈಪ್ ಇರುತ್ತೆ ಬಾಜಿ ಇದು ಕಡಿಮೆ ಮಾಡೋ ಆ ಥರ ಬಾಲ ಕಟ್ಟೋದು. ನೀವೇನಾದರೂ ಆ ಥರ ಫುಲ್ ಕುಚ್ಚಿಗೆ ಕಟ್ಟಿದ್ರೆ, ಕಡ್ಡಿ ಬಾಲ ಹಾಕ್ಬಿಟ್ಟು ಕುಚ್ಚಿಗೆ ಕಟ್ಟಿದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಇರುತ್ತೆ, ಸ್ವಲ್ಪ ಟೈಮ್ ಜಾಸ್ತಿ ಮಾಡುತ್ತೆ. ಆದರೆ ಅದು ಬಾಜಿ ಕಡಿಮೆ ಮಾಡುತ್ತೆ ಬಾಜಿನೂ. ನೀವು ಫುಲ್ಲು ಕಟ್ಟಿದ್ರೆ, ತುದಿವರೆಗೂ ಫುಲ್ ಕಟ್ಟಿದ್ರೆ, ತುದಿಲಿ ಚೂರು ಬಿಟ್ಬಿಟ್ಟು ಕಟ್ಟಿದ್ರೆ ಆವಾಗ ಟೈಮ್ ಕಡಿಮೆನೇ ಇರುತ್ತೆ. ಯಾಕಂದರೆ ಫುಲ್ಲು ಟೈಟ್ ಕಟ್ಟಿರ್ತೀರಲ್ಲ, ಫುಲ್ ಬಾಲ ಫುಲ್ ಎಂಡ್ವರೆಗೂ, ಅವಾಗ ಜಾಸ್ತಿ ಆರೋಲ್ಲ ಅದು. ಆದರೆ ಬಾಜಿ ಕಡಿಮೆ ಮಾಡ್ಕೊಳ್ಳುತ್ತೆ. ನೀವು ಹಂಗೆ ಮಾಡ್ತಾ ಬಂದರೆ ಒಂದು ವಾರ ಬಂದಾದಮೇಲೆ ಒಂದು ವಾರ ಫುಲ್ಲು ಒಂದು ದಿನ ಬಿಟ್ಕೊತೀರಾ, ಇಲ್ಲಾಂದರೆ ದಿನ ಬಿಟ್ಕೊತೀರಾ ಅಂದರೆ ದಿನ ಬಿಟ್ಕೊಂಡು ಅದನ್ನ ಬಾಲ ಕಟ್ಕೊಂಡು ಬಿಟ್ಬಿಟ್ಟು ಆಮೇಲೆ ನೀವು ಇಳಿಸಿದ ತಕ್ಷಣ ಬಾಲ ತೆಗಿಬೇಕು. ನೀವೇ ಫುಲ್ಲು ಜಾಸ್ತಿ ಬಾಜಿ ಇದೆ ಅಂದರೆ ಒಂದು ದಿನ ಹಂಗೆ ಬಿಡಿ ಕಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ದಿನ ಮತ್ತೆ ಆರಿಸಿ. ಆ ಥರನೂ ಮಾಡ್ಬೋದು. ಇವಾಗ ನಾರ್ಮಲ್ ಅಂದರೆ ಓವರಾಗಿ ಫುಲ್ ಇಲ್ಲ ಅಂದರೆ ನೀವು 2 ಟೈಪು ಮಾಡ್ಕೋಬೋದು. ನೀವು ಇವಾಗ ಬಾಲ ಆರಿಸಿ ಕೆಳಗಡೆ ಇಲ್ದಾದ್ಮೇಲೆ ಬಾಲ ಬಿಚ್ಚಿ ಮತ್ತೆ ಗೂಡೊಳಗಡೆ ಬಿಟ್ಟು ಮತ್ತೆ ನೀವು ಆರ್ಸೋಕ್ಕಿಂತ ಮುಂಚೆ ಬಾಲ ಕಟ್ಟಿ ಬಿಡ್ಬೋದು. ಆ ಥರ ನೀವು ಒಂದು ವಾರ ಮಾಡ್ಕೊಬಂದು ಬಾಲ ಬಿಚ್ಚಿಬಿಟ್ರೆ ಆ ಟೈಮು ಇನ್ಕ್ರೀಸ್ ಮಾಡುತ್ತೆ ಮತ್ತು ಬಾಜಿನೂ ಕಡಿಮೆ ಮಾಡುತ್ತೆ. ನೀವು ಫುಲ್ಲು ಓಪನ್ ಮಾಡಿಬಿಡ್ಬಾರ್ದು. ಒಂದು ವಾರ ಆದಮೇಲೆ ನೀವು ಮಧ್ಯದಲ್ಲಿ ಈ ಕಡೆ ಲೆಫ್ಟಲ್ಲಿ 3 ಬಾಲ, ರೈಟಲ್ಲಿ 3 ಬಾಲ ಬಿಟ್ಬಿಟ್ಟು ಮಧ್ಯದಲ್ಲಿ ಸೆಂಟ್ರ್ ಬಾಲ ಕುಚ್ಚಾಕ್ಬಿಟ್ಟು ಕಟ್ಬಿಟ್ಬಿಟ್ರೆ ಆವಾಗ ಕಡಿಮೆ ಆಗುತ್ತೆ ಬಾಜಿ, ಕಡಿಮೆ ಮಾಡ್ಕೊಂಡಿರುತ್ತೆ ಬಾಜಿ. ಇನ್ನೊಂದು ಟೈಪ್, ಮೇನ್ ಟೈಪು ಏನು ಅಂದರೆ ಈಜಿಗೆ ಬಿಡ್ತಾರೆ. ಇವಾಗ ಈಜಿಗೆ ಹೆಂಗೆ ಬಿಡೋದು ಅಂತ ನಾನು ತೋರ್ಸೋಕ್ಕೆ ಹೋಗಲ್ಲ, ಆದರೆ ಒಂದು ಯಾವ್ದಾರ ಕ್ಲಿಪ್ ಇದ್ದರೆ ಹಾಕ್ತೀನಿ. ಇವಾಗ ಹೆಂಗೆ ಅಂದರೆ ಇವಾಗ ನೀವು ಯಾವ್ದಾರ ಒಂದು ಪಾರಿವಾಳನ ಇಲ್ಲ ನೀರು, ಒಂದು ದೊಡ್ಡ ಸ್ವಲ್ಪ ನೀರು, ಒಂದು ಟಬ್ ಇರಬೇಕು, ದೊಡ್ಡ ಟಬ್ಬು. ಬಕೆಟಲ್ಲೆಲ್ಲ ಆಗಲ್ಲ ಅದು. ದೊಡ್ಡ ಟಬ್ಬು ಇಲ್ಲಾಂದರೆ ಟ್ಯಾಂಕ್ ಇರುತ್ತಲ್ಲ ಮೇಲ್ಗಡೆ ಟ್ಯಾಂಕ್ಗಳು, ಅದರೊಳಗಡೆ ನೀವು ಅದನ್ನ ರೆಕ್ಕೆ ಫ್ರೀ ಮಾಡೋಕ್ಕೆ ಬಿಡಬೇಕು ಒಳಗಡೆ. ಆವಾಗ ಬಾಜಿ ಕಡಿಮೆ ಆಗುತ್ತೆ. ಅದು ಹೆಂಗೆ ಅಂದರೆ ಇವಾಗ ನೀವು ಏನು ಮಾಡಬೇಕಂದ್ರೆ ಅದರೊಳಗಡೆ ಬಿಡಬೇಕು ನೀವು. ಅದು ಸ್ವಿಮ್ ಮಾಡುತ್ತೆ, ರೆಕ್ಕೆ ಆಡಿಸ್ಬಿಟ್ಟು ಸ್ವಿಮ್ ಮಾಡುತ್ತೆ. ಆ ಥರ ಮಾಡಿದ್ರೂ ಕಡಿಮೆ ಆಗುತ್ತೆ ಬಾಜಿ. ಆ ಥರ ಇವಾಗ ತೋರ್ಸೋಕ್ಕಾಗಲ್ಲ, ಒಬ್ಬನೇ ಇರೋದು, ಏನು ವೀಡಿಯೋ ಮಾಡೋಕ್ಕಾಗಲ್ಲ ಕರೆಕ್ಟಾಗಿ. ಹಂಗೆ ಶಾರ್ಟಾಗಿ ಹೇಳಿದ್ದೀನಿ.
ಆ ಥರ ಮಾಡೋಕ್ಕಿಂತ ಮುಂಚೆ ಇದನ್ನೆಲ್ಲ ಮಾಡಿಕೊಂಡ್ರೆ ಕಡಿಮೆ ಆಗುತ್ತೆ. ನೀವು ಇದನ್ನೆಲ್ಲ ಮಾಡಿಕೊಂಡ್ರೆ ಕಡಿಮೆ ಆಗುತ್ತೆ. ಅದೇನಾದರೂ ಅದ್ರ ಬಗ್ಗೆ ಏನೋ ವೀಡಿಯೋ ಬೇಕಂದರೆ ನಂಗೆ ಕಮೆಂಟ್ ಹಾಕಿ ಗೈಸ್. ಇವತ್ತಿನ ವೀಡಿಯೋ ಬಗ್ಗೆ ಏನಂತ ಹೇಳಿದ್ದೀನಿ ಅಂದರೆ ಹೆಂಗೆ ಇನ್ಕ್ರೀಸ್ ಮಾಡೋದು ಬಾಜಿನ ಮತ್ತು ಹೆಂಗೆ ಡಿಕ್ರೀಸ್ ಮಾಡೋದು ಬಾಜಿನ ಅಂತ ಹೇಳಿದ್ದೀನಿ. ನೆಕ್ಸ್ಟು ನಿಮಗೆ ಯಾವ್ದ್ರ ಬಗ್ಗೆ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವುದಾದ್ರೂ ಟಾಪಿಕ್ ಬೇಕಂದರೆ ನಿಮಗೆ ಯಾವ್ದಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.